ನಟ ದರ್ಶನ್ಗೆ ವರವಾಗುತ್ತಾ ಸುಪ್ರೀಂ ಕೋರ್ಟ್ ಆದೇಶ. ಗ್ಯಾರಂಟಿ ನ್ಯೂಸ್ಗೆ ಹೈಕೋರ್ಟ್ನ ಹಿರಿಯ ವಕೀಲ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತಿನ ಆದೇಶ ದರ್ಶನ್ಗೆ ಪಾಸಿಟಿವ್ ಅಂತಾನೆ ಹೇಳಬಹುದು. ಇವತ್ತಿನ ಆದೇಶ ದರ್ಶನ್ಗೆ ಪಾಸಿಟಿವ್ ಅಂತಾನೆ ಹೇಳಬಹುದು ಅನ್ನೋ ನಿಟ್ಟಿನಲ್ಲಿ ಹಿರಿಯ ವಕೀಲ ಬಾಲನ್ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಸಾಕ್ಷ್ಯ ವಿಚಾರಣೆ ಮುಗಿಸದಿದ್ರೆ ಜಾಮೀನು ಕೋರಬಹುದು. 1 ವರ್ಷ ಇಲ್ಲ ಅಂದಿದ್ರೆ 3-5 ವರ್ಷ ಆಗ್ತಿತ್ತು. 6 ತಿಂಗಳ ನಂತರ ಮೆಡಿಕಲ್ ಇಶ್ಯೂ ಆದ್ರೆ ಬೇಲ್ಗೆ ಮನವಿ ಮಾಡಬಹುದು. ಇದರಿಂದ ಇತರೆ ಜೈಲಿನಲ್ಲಿರುವ ಆರೋಪಿಗಳಿಗೆ ಎಫೆಕ್ಟ್ ಆಗಬಹುದು. ಪ್ರಾಸಿಕ್ಯೂಷನ್ ಯಾವ ರೀತಿ ಸಾಕ್ಷ್ಯಗಳನ್ನು ಹಾಜರುಪಡಿಸ್ತಾರೆ ಅನ್ನೋದೇ ಕುತೂಹಲಕಾರಿ ವಿಚಾರ. ಸದ್ಯ 1 ವರ್ಷ ದರ್ಶನ್ ಜೈಲಿನ ಊಟವನ್ನೇ ಸೇವನೆ ಮಾಡಬೇಕು. ಬಿರಿಯಾನಿ ಕಬಾಬ್ ತಿನ್ನೋದಕ್ಕಾಗಲ್ಲ, ಬೇರೆ ಯಾವುದೇ ದಾರಿ ಅಂತೂ ಇಲ್ಲ. ಗ್ಯಾರಂಟಿ ನ್ಯೂಸ್ಗೆ ಹೈಕೋರ್ಟ್ ಹಿರಿಯ ವಕೀಲ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು. 1 ವರ್ಷ ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ಲಿಬರ್ಟಿ ಈಸ್ ಗಿವನ್ ಟು ದರ್ಶನ್ ಟು ರಿನ್ಯೂ ಇಸ್ ಲಿಬರ್ಟಿ ಆಫ್ ಬೇಲ್ ಎಂದು ಮಾಡಿದ್ದಾರೆ. ಅಂದರೆ ಅವರಿಗೆ 1 ವರ್ಷ ಆದಮೇಲೆ ಇನ್ನೊಂದು ಹೋಪ್ ಇದೆ. ಸೊ ಇದು ಅನುಕೂಲನಾ ಇಲ್ವಾ ಅನ್ನೋದು ಪ್ರಶ್ನೆ. ನನ್ನ ಪ್ರಕಾರ ಇದು ಒಂದು ಅನುಕೂಲವಾದ ಒಂದು ಆದೇಶ ಅಂತ ಹೇಳ್ತೀನಿ. ಕಾರಣ, ಮೊದಲು ಔಟ್ರೈಟ್ ಬೇಲ್ ಕ್ಯಾನ್ಸಲ್ ಆಯಿತು. ನೋ ಸ್ಪೆಷಲ್ ಪ್ರಿವಿಲೇಜ್ ಶುಡ್ ಬಿ ಶೋನ್ ಟು ದರ್ಶನ್ ಅನ್ನು ಕೂಡ ಮಾಡಿದ್ರು. ಸ್ಪೆಷಲ್ ಆಗಿ ಅವ್ರಿಗೆ ರಜಾತಿಥ್ಯ ಕೊಡಬಾರ್ದಂತೆಲ್ಲ ಆಯಿತು. ಈಗ ಅದು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಕಾನೂನು ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡಿ. 1 ವರ್ಷದಲ್ಲಿ ಇಷ್ಟು ವಿಟ್ನೆಸ್ ನೀವು ಮಾಡಲೇಬೇಕು, ಮಾಡಿಲ್ಲ ಅಂದರೆ ಅವ್ರು ರಿನ್ಯೂ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಇದು ನನ್ನ ಪ್ರಕಾರ ದರ್ಶನ್ಗೆ ಒಂದು ಪ್ಲಸ್ ಪಾಯಿಂಟ್. ಅವರು ಬ್ಯಾಸ್ಕಟ್ಟಲ್ಲಿ ಒಂದು ಎಕ್ಸ್ಟ್ರಾ ಫ್ರೂಟು ಬಿದ್ದಿದೆ, ಅದನ್ನು ತಿನ್ಬೋದು ಅವರು. ಆದರೆ ತಕ್ಷಣ ತಿನ್ನೋಂಗಿಲ್ಲ, 1 ವರ್ಷ ಕಾಯ್ದಿದ್ದು ತಿನ್ನಬೇಕು ಅಂತ ಬಂದಿದೆ. ಇಟ್ ಈಸ್ ಪಾಸಿಟಿವ್ ಇನ್ ದಿ ಡಿಫಿಕಲ್ಟ್ ಟೈಮ್ ಆಫ್ ದರ್ಶನ್. ಅದು ಅವರೇ ಇನ್ವೈಟ್ ಮಾಡಿಕೊಂಡ್ರು. ಇದರಲ್ಲಿ ಇದು ಬೇಕಾಗಿಲ್ಲ, ಏನೋ ಅದು ಮಾಡಿದ್ರೋ ಮಾಡಿಲ್ವ ಕೇಸ್ ಬಂದಿದೆ. ಬಟ್ ಅವ್ರ ಲೈಫನ್ನು ಕೋರ್ಟ್ಗಳು ತೀರ್ಮಾನ ಮಾಡುತ್ತೆ. ಏನು ತಿನ್ನಬೇಕು, ಎಷ್ಟು ಗಂಟೆಗೆ ನಿದ್ರೆ ಮಾಡಬೇಕು, ಏನು ಬಟ್ಟೆ ಧರಿಸ್ಬೇಕು, ಹೆಂಗಿರಬೇಕು ಅನ್ನೋದು ಪ್ರತಿಯೊಂದು ವಾಚ್ ಅಂಡರ್ ಸರ್ವೆಲೆನ್ಸಲ್ಲಿ ಇದೆ. ಸುತ್ತ ಗೋಡೆ ಇದೆ, ಗೋಡೆ ಒಳಗಡೆ ಅವರಿದ್ದಾರೆ. ಅವರಲ್ಲಿ ಇದ್ಕೊಂಡು ಎಷ್ಟು ಮಟ್ಟಕ್ಕೆ, ಈಗ ಬಿರಿಯಾನಿ ಬೇಕಂದ್ರೆ ಬಿರಿಯಾನಿ ಸಿಗೋದಿಲ್ಲ, ಕಬಾಬ್ ಬೇಕಂದ್ರೆ ಕಬಾಬ್ ಸಿಗೋದಿಲ್ಲ, ಐಸ್ ಕ್ರೀಮ್ ಬೇಕಂದರೆ ಐಸ್ ಕ್ರೀಮ್ ಸಿಗೋದಿಲ್ಲ. ಇದು ಏನಾಯಿತು, ನಮ್ಮ ದೇಶದಲ್ಲಿ ಇದು ಕಾನೂನು ಇದು ಹಿಂಗೆ ಬಂದಿದೆ. ಅವರ ಜುಡಿಷಿಯಲ್ ಫೈಟಲ್ಲಿ ಇದು ಒಂದು ಸಣ್ಣ ಜಯ ಅಂತ ಹೇಳ್ಬೋದಾ? ಹೌದು, ಸಣ್ಣ ಜಯ. ಸಪೋಸು ಒಂದು ಮೆಡಿಕಲ್ ಬೇಲ್ ಸಿಗ್ಬೋದು, ಏನೋ ಆಗ್ಬೋದು, ಏನೋ ಫೈನಲ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಎಷ್ಟಾಗಲೂ ಬೇಲ್ ಪೆಟಿಷನ್ ಆಗ್ಬೋದು. ಹಾಕಿದರೆ ಅದಕ್ಕೆ ಪುರಸ್ಕಾರ. ಇದು ಬಾಲನ್ ಹೈಕೋರ್ಟ್ನ ಹಿರಿಯ ವಕೀಲರವರು ಇವರು ಕೊಟ್ಟಿರುವಂಥ ಹೇಳಿಕೆ. ಇದೊಂಥರ ದರ್ಶನ್ ಅವ್ರಿಗೆ, ದರ್ಶನ್ ಪಾಲಿಗೆ ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಅನ್ನೋ ನಿಟ್ಟಿನಲ್ಲಿ. ಅಂದರೆ ಇದೊಂಥರ ವರ ಆಗಿಬಿಡುತ್ತೆ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ನ ಆದೇಶ ಅಂತ. ನೋಡಿ, ಇವತ್ತಿನ ಆದೇಶ ದರ್ಶನ್ಗೆ ಪಾಸಿಟಿವ್ ಅಂತಲೇ ಹೇಳಬಹುದು ಅನ್ನೋ ನಿಟ್ಟಿನಲ್ಲಿ ಬಾಲನ್ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವರು ಹಿರಿಯ ವಕೀಲರು. ಸೊ 1 ವರ್ಷದಲ್ಲಿ ಸಾಕ್ಷ್ಯ ವಿಚಾರಣೆ ಮುಗಿಸದಿದ್ದರೆ ಜಾಮೀನು ಕೋರಬಹುದು. ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳೇನು ಹೇಳಿದ್ದಾರೆ, ಸಾಕ್ಷಿಗಳ ವಿಚಾರಣೆ ತುಂಬ ವಿಳಂಬ ಆಗಿದೆ ಅಂತ ಹೇಳಿದ್ದಾರೆ. 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆಗಲೇಬೇಕು ಅಂತ ಕೂಡ
1 ವರ್ಷದಲ್ಲಿ ಬಹುತೇಕ ವಿಚಾರಣೆ ಮುಗಿಲೇಬೇಕು, ಇಲ್ಲ ಅಂತ ಅಂದರೆ ಜಾಮೀನು ಕೊಟ್ಟು ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದ್ದಾರೆ. ಇದೇ ಪಾಯಿಂಟು ಬಾಲನ್ ಅವರು ಹೇಳ್ತಾ ಇರೋದು. 1 ವರ್ಷದಲ್ಲಿ ಸಾಕ್ಷ್ಯ ವಿಚಾರಣೆ ಮುಗಿಸದೇ ಇದ್ದರೆ ಜಾಮೀನು ಕೊಟ್ಟು ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು ಅಂತ ಅಂದಾಗ ಇದಕ್ಕಿಂತ ಒಳ್ಳೆಯ ವಿಚಾರ ಏನಿದೆ ದರ್ಶನ್ ಅವರಿಗೆ? ಸೊ 1 ವರ್ಷದಲ್ಲಿ ಇನ್ನೂ ಹೆಚ್ಚು ಕಡಿಮೆ 60 ಸಾಕ್ಷಿಗಳನ್ನು, ಪ್ರಮುಖ ಸಾಕ್ಷಿಗಳನ್ನು ವಿಚಾರಣೆ ಮಾಡಬೇಕು. ಇಲ್ಲ ಅಂತ ಅಂದರೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಇಲ್ಲಿ ಬಾಲನ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಸೊ ಆದ್ದರಿಂದ ಇಲ್ಲ ಅಂತ ಅಂದರೆ ಇದು 1 ವರ್ಷದಲ್ಲಿ ಏನಾದರೂ ಮುಗಿದೇ ಹೋದರೆ ಅಥವಾ ಮುಗಿಲಿಲ್ಲ ಅಂತ ಅಂದರೆ ಇದು ಹೀಗೆ 3 ವರ್ಷನೋ ಅಥವಾ 5 ವರ್ಷ ಕಂಟಿನ್ಯೂ ಆಗ್ತಾ ಇತ್ತು. ಅಲ್ಲಿವರೆಗೂ ದರ್ಶನ್ ಜೈಲಲ್ಲೇ ಇರಬೇಕಾಗಿತ್ತು. 6 ತಿಂಗಳ ನಂತರ ಮೆಡಿಕಲ್ ಇಶ್ಯೂ ಅಂದರೆ ಬೇಲ್ಗೆ ಮನವಿ ಕೂಡ ಮಾಡ್ಕೊಳ್ಬಹುದು. ಈ ಹಿಂದೆ ಬೆನ್ನೋವು ಆಪರೇಷನ್ನು ಅಂತ ಹೇಳಿ ಕಾರಣ ನೀಡಿ ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು, ಬೇಲ್ ಕೂಡ ಸಿಕ್ಕಿತ್ತು, ಹೊರಗಡೆ ಬಂದಿದ್ದರು. ಬಟ್ ಅದು ಆಪರೇಷನ್ನು ಆಗಲಿಲ್ಲ, ಏನೂ ಆಗಲಿಲ್ಲ. ಮತ್ತೆ ಅದೇ ವಿಚಾರ ಇಟ್ಕೊಂಡು ಮತ್ತೆ ಅವರನ್ನು ಒಳಗಡೆ ಹಾಕಲಾಯಿತು. ಸೊ ಈಗ ಮತ್ತೆ 6 ತಿಂಗಳ ನಂತರ ಮೆಡಿಕಲ್ ಇಶ್ಯೂ ಆದರೆ ಬೇಲ್ಗೆ ಮನವಿ ಮಾಡ್ಕೊಳ್ಬೋದು ದರ್ಶನ್ ಅವರು. ಇದರಿಂದ ಇತರೆ ಜೈಲಿನಲ್ಲಿರುವ ಆರೋಪಿಗಳಿಗೆ ಎಫೆಕ್ಟ್ ಕೂಡ ಆಗಬಹುದು. ಪ್ರಾಸಿಕ್ಯೂಷನ್ ಯಾವ ರೀತಿ ಸಾಕ್ಷ್ಯಗಳನ್ನು ಹಾಜರುಪಡಿಸ್ತಾರೆ ಅನ್ನೋದೇ ಈಗಿರುವಂಥ ಕುತೂಹಲ. ಸದ್ಯ 1 ವರ್ಷ ದರ್ಶನ್ ಜೈಲಿನ ಊಟವನ್ನೇ ಸೇವನೆ ಮಾಡಬೇಕು, ಬಿರಿಯಾನಿ ಕಬಾಬ್ ತಿನ್ನುವುದಕ್ಕಾಗಲ್ಲ, ಬೇರೆ ಯಾವುದೇ ದಾರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹಿರಿಯ ವಕೀಲ ಬಾಲನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.